ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಒಂದು ಶುಭ ಸುದ್ದಿ ಅಂತ ತಿಳ್ಕೊಬೋದು. ಈ ವಾರದಲ್ಲಿ ನಡೆದಿರ್ತಕ್ಕಂಥ ಪತ್ರಕರ್ತರ ಚುನಾವಣೆಯಲ್ಲಿ ನಮ್ಮ ಬಿ ದಯಾನಂದ್ ಅವರು ದೇವಾನಂದ್ ಅವರು ಅಧ್ಯಕ್ಷರಾಗಿ ಮತ್ತು ಇಬ್ಬರು ಸಹೋದರರು ಕಾರ್ಯದರ್ಶಿಯಾಗಿ, ನಮ್ಮ ಸ್ನೇಹಿತರು ತ್ಯಾಗರಾಜ್ ಅವರು ಖಜಾನ್ಸಿ ಅವರಾಗಿ, ಎಲ್ಲರೂ ಕೂಡ ಇಬ್ಬರು ಉಪಾಧ್ಯಕ್ಷರಾಗಿ ಚುನಾವಣೆಯಲ್ಲಿ ಜೈಬೇರಿ ಬಾರಿಸಿರ್ತಾರೆ. ಅವರಿಗೆ ನನ್ನ ಕಡೆಯಿಂದ ಸ್ಮಾಲ್ ಏನು ಇಂದು ಈ ಚಿರು ಕಾಣಿಕೆ, ಈ ಚಿರು ಸನ್ಮಾನವನ್ನು ಮಾಡಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೀನಿ. ಯಾಕಂತಂದರೆ ಪತ್ರಕರ್ತರು ರಾಜಕಾರಣಿಗಳು ಅಣ್ಣತಮ್ಮಂದಿರಿದ್ದಂಗೆ. ಎಲ್ಲಿ ರಾಜಕಾರಣಿಗಳು ಇರ್ತಾರೋ ಅಲ್ಲಿ ಪತ್ರಕರ್ತರು ಇರ್ತಾರೆ. ಒಂದೇ ದಿವಸ 4-5 ಪ್ರೋಗ್ರಾಮ್ಗಳಿದ್ದರೆ ರಾಜಕಾರಣಿಗಳ ಕಾರಲ್ಲಿ ಹೋಗ್ತಾ ಇದ್ರೆ ಅವ್ರ ಹಿಂಬಾಲಕರಾಗಿ ಪಾಪ ಗಾಡಿಗಳಲ್ಲಿ ಚಳಿ ಗಾಳಿ ಮಳೆ ಅಂದಿರ ಕೂಡ ಅವರು ಬಂದು ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಜನರಲ್ಲಿ ತಲುಪಿಸುವ ಜವಾಬ್ದಾರಿಯನ್ನು ಅವರು ಮಾಡ್ತಾ ಇರ್ತಾರೆ. ಅದಕ್ಕೆ ನಾನು ಎಲ್ಲ ಪತ್ರಕರ್ತರಿಗೂ ಕೂಡ ಶುಭಾಶಯಗಳನ್ನು ಕೂಡ ತಿಳಿಸ್ತಾ, ಮತ್ತು ಪತ್ರಕರ್ತರು ಕೂಡ ಮಕ್ಕಳು, ಫ್ಯಾಮಿಲಿ ಅನ್ನೋದಿರ್ತದೆ, ಜವಾಬ್ದಾರಿ ಅನ್ನೋದಿರ್ತದೆ. ನೀವು ಓಡಾಡುವಾಗ ಕೂಡ ಟೂ ವೀಲರಲ್ಲಾಗಲಿ ಎಲ್ಲೇ ಆಗಲಿ ಹೆಲ್ಮೆಟನ್ನು ಧರಿಸಿ ನಿಮ್ಮ ಸೇಫ್ಗೆ ಡ್ರೈವ್ ಮಾಡಿಕೊಂಡು ಹುಷಾರಾಗಿ ಹೋಗಿ ನೀವು ಜನರಿಗೆ ಒಳ್ಳೆ ಸುದ್ದಿಗಳನ್ನು ತಿಳಿಸ್ತೀರ. ಮುಂದಿನ ದಿನಗಳಲ್ಲಿ ಏನು ನೀವು ಯಾವುದು ಪತ್ರಕರ್ತರ ಸಂಘಕ್ಕೆ ನೀವು ಚುನಾಯಿತರಾಗಿದ್ದೀರೋ ಆ ಪತ್ರಕರ್ತರ ಸಂಘಕ್ಕೆ ನ್ಯಾಯ ಮಾಡಿ ನೀವು ಮುಂದಿನ ದಿನಗಳಲ್ಲಿ ಬೇರೊಬ್ಬ ಪತ್ರಕರ್ತರಿಗೆ ಮಾರ್ಗದರ್ಶಕರಾಗಿ ಇರ್ತೀರಿ ಅಂತ ಭಾವಿಸುತ್ತಾ, ನನ್ನ ಕಡೆಯಿಂದ ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.